ಆತನು ಬಿಡುಗಡೆ ಮಾಡಿದ್ದಾನೆ. ಅಂದರೆ ಯೇಸು ಸ್ವಾಮಿ ಬಂದಿರುವಂಥದ್ದು ಏನಂದರೆ, ಸೈತಾನನ ಈ ಲೋಕವನ್ನು ಏನು ಮಾಡಿದ, ಆತನು ಪಾಪದಿಂದಲೂ, ರೋಗದಿಂದಲೂ, ಬಡತನದಿಂದಲೂ, ದರಿದ್ರತನದಿಂದಲೂ, ಶಾಪದಿಂದಲೂ, ಎಲ್ಲ ಅನಾರೋಗ್ಯದಿಂದಲೂ ಏನು ಮಾಡಿದ್ದ, ಈ ಲೋಕವನ್ನು ಕಟ್ಟಿ ಹಾಕಿದರೆ. ಹಲ್ಲೆಲೂಯಾ. ಬಂಧನದಿಂದ ಈ ಲೋಕವನ್ನು ಕಟ್ಟಿ ಹಾಕಿದ್ದ, ಶಾಪದಿಂದ ಈ ಲೋಕವನ್ನು ಕಟ್ಟಿ ಹಾಕಿದ್ದ. ಬೈಬಲ್ ಹೇಳುತ್ತದೆ, ಯೇಸು ಸ್ವಾಮಿ ಕಟ್ಟುಗಳಿಂದ ಬಿಡಿಸುವುದಕ್ಕಾಗಿ ಬಂದ. ಹಲ್ಲೆಲೂಯಾ. ಅದಕ್ಕೆ ಪ್ರವಾದಿಯಾದ ಯೆಶಾಯನು, ಯೇಸು ಸ್ವಾಮಿ ಇನ್ನು ಹುಟ್ಟುವುದಕ್ಕೆ 700 ವರ್ಷಗಳ ಹಿಂದೆ ಆತನೊಂದು ಪ್ರವಾದನೆ ಹೇಳ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯದ 1ನೇ ವಚನದಲ್ಲಿ ಯೇಸು ಸ್ವಾಮಿ ಆತನು ಬಂದು ಮಾಡಲಿಕ್ಕಿರುವ ಕಾರ್ಯದ ಕುರಿತಾಗಿ ಆತನು ಹೇಳ್ತಾನೆ. ಓದಿ ಯಾರಾದರೂ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರುಷ, ನಮ್ಮ ದೇವರು ಮುಯಿ ತೀರಿಸುವ ದಿನ. ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೆಶಾಯನು ಯೇಸು ಹುಟ್ಟುವುದಕ್ಕಿಂತ ಮುಂಚೆ 700 ವರ್ಷಗಳ ಮುಂಚೆ ಆತನು ಹೇಳ್ತಾ ಇದ್ದಾನೆ, ಜನರನ್ನು ಸ್ವತಂತ್ರಗೊಳಿಸುವುದಕ್ಕೂ, ಬಂದಿಗಳಿಗೆ ಬಿಡುಗಡೆ ಮಾಡುವುದಕ್ಕೂ, ಸೆರೆಯಲ್ಲಿರುವವರಂದರೆ ಯಾರನ್ನೆಲ್ಲ ಸೈತಾನನು ರೋಗ ಅನ್ನುವಂಥ ಸೆರೆಮನೆ, ಪಾಪವನ್ನುವ ಸೆರೆಮನೆ, ದರಿದ್ರತನವನ್ನುವ ಸೆರೆಮನೆ, ಶಾಪವನ್ನುವ ಸೆರೆಮನೆಯಲ್ಲಿಟ್ಟಿದ್ದಾನೋ ಬಿಡುಗಡೆ ಮಾಡುವುದಕ್ಕಾಗಿ, ಅವರನ್ನು ಸ್ವತಂತ್ರಗೊಳಿಸುವುದಕ್ಕೆ ನನ್ನನ್ನು ಆತನು ಅಭಿಷೇಕಿಸಿದ್ದಾನೆ. ಮಾರ್ಕನ ಸುವಾರ್ತೆಯಲ್ಲಿ ಒಂದು ಕಡೆಯಲ್ಲಿ ವಾಕ್ಯ ಹೇಳ್ತದೆ, ಯೇಸು ದೇವಾಲಯಕ್ಕೆ ಬಂದು ಇದೇ ವಾಕ್ಯವನ್ನು ಆತನು ಓದಿದ ಅಲ್ವಾ. ಓದಿದ ಮೇಲೆ ಆತನು ಏನು ಹೇಳ್ತಾ ಇದ್ದಾನೆ, ಅದನ್ನು ಓದಿ. ಹಲ್ಲೆಲೂಯಾ. ಅದನ್ನು ಓದಿದ ಮೇಲೆ ಯೇಸು ಹೇಳ್ತಾ ಇದ್ದಾನೆ, ಇದು ನೆರವೇರಿತು ಎಂಬುದಾಗಿ ಯೇಸು ಹೇಳುವಾಗ ಎಲ್ಲರ ಕಣ್ಣುಗಳು, ಸಿಕ್ಕರೆ ಓದಿ, ಎಲ್ಲರ ಕಣ್ಣುಗಳು ಆತನ ಮೇಲೆ ಬಂತು ಎಂಬುದನ್ನು ನೋಡ್ತೇವೆ. ಎಲ್ಲರೂ ಕಣ್ಣುಗಳು ಆತನನ್ನು ನೋಡಲಿಕ್ಕೆ ಪ್ರಾರಂಭಿಸ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಲೂಕನ ಸುವಾರ್ತೆ 4:16 ಅಲ್ವಾ? ಅಲ್ಲೇನಾ? 18. ಓದ್ರಿ. ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಅದರಿಂದ ಮೇಲಿಂದ ಓದಬೇಕ್ರಿ, 16ರಿಂದ ಓದಬೇಕು. ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಆಗ ಯೆಶಾಯನೆಂಬ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ, ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳುಹಿಸಿಕೊಡುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. ಓದಿದ ಮೇಲೆ ಆತನು ಆ ಸುರುಳಿಯನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು. ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆಯೇ ಬಿದ್ದಿರಲಾಗಿ. ಇನ್ನೊಂದು ವಚನ ಹೇಳ್ತದೆ, ಆತನ ಹೇಳ್ತಾನೆ ಇದು ನೆರವೇರಿತು ಅಂತ ಹೇಳ್ತಾನೆ. ಓಕೆ, ಇರ್ಲಿ ಬಿಡ್ರಿ, ಅಲ್ಲಿ ವಾಕ್ಯ ಹೇಳ್ತದೆ, ಕೇಳಿಸಿಕೊಳ್ರಿ. ಏನಂದ್ರೆ ಅಲ್ಲಿ ನಮ್ಮ ತರ ಬೇಕಾದ ರೀತಿಯಲ್ಲಿ ಧರ್ಮ ಅಲ್ಲಿ ದೇವಾಲಯದಲ್ಲಿ ಏನಾಗ್ತಾ ಇರಲಿಲ್ಲ. ಇವತ್ತು ಮತ್ತಾಯ ಬೇಕಾದ್ರೆ ಮತ್ತಾಯ ಪ್ರಸಂಗ ಮಾಡ್ತೇವೆ, ಪ್ರಕಟಣೆ ಬೇಕಾದ್ರೆ ಪ್ರಕಟಣೆ ಪ್ರಸಂಗ ಮಾಡ್ತೇವೆ. ಆದರೆ ಆ ದಿನಗಳಲ್ಲಿ ಹೆಂಗಿತ್ತಂದ್ರೆ ಅವರು ಪ್ರತಿ ಒಂದು ಸಬ್ಬತ್ ದಿನದಲ್ಲಿ 1
ಒಂದೊಂದು ಅಧ್ಯಾಯ ಓದ್ತಾ ಇದ್ರು. ಆದರೆ ಯೇಸು ಯಾವಾಗ ಅಲ್ಲೇ ಲೋಕದಲ್ಲಿ ಕೆಳಗಡೆ ಇರ್ಬೋದು ನೋಡಿ, ಯೇಸು ಯಾವಾಗ ಅಲ್ಲಿ ದೇವಾಲಯಕ್ಕೆ ಬಂದಾಗ ಸರಿಯಾಗಿ ಯೆಶಾಯ 61ನೇ ಅಧ್ಯಾಯವೇ ಆತನಿಗೆ ಬಂತು. ಏಕೆಂದ್ರೆ ಆವತ್ತು ಆತನು ಹೇಳಬೇಕಾಗಿತ್ತು, ಈ ಅಧ್ಯಾಯ ನೆರವೇರಿಸುವವನು ನಾನೇ. ಹಲ್ಲೆಲೂಯಾ. ಅಲ್ಲಿ ಯಾವುದೋ ಸುರುಳಿ ಕೊಡ್ತಾ ಇರಲಿಲ್ಲ, ಯಾವುದೋ ತಂದು ಯೇಸುವಿನ ಕೈಯಲ್ಲಿ ಕೊಡಲಿಲ್ಲ. ಅಲ್ಲಿ ಹೆಂಗಿತ್ತಂದ್ರೆ ಪ್ರತಿ ಸಬ್ಬ ದಿನದಲ್ಲಿ ಒಂದೊಂದು ಅಧ್ಯಾಯ ಓದ್ತಾ ಇದ್ರು, ಒಂದೊಂದು ಭಾಗವನ್ನು ಓದ್ತಾ ಇದ್ರು. ಅವಾಗ ಏನಾಗಿತ್ತಂದ್ರೆ ಆವತ್ತು ಯೇಸು ಅದೇ ಓದಬೇಕಾಗಿತ್ತು, ಯಾಕೆಂದ್ರೆ ಆತ ನೆರವೇರಿಸುವವನಾಗಿ ಬಂದ. ಆಮೆನ್, ಹಲ್ಲೆಲೂಯಾ. ಆತ ನೆರವೇರಿಸುವವನಾಗಿ ಬಂದ. ಕೇಳಿಸಿಕೊಳ್ಳ್ರಿ, ಆತನು ಬಂದದ ಯಾಕೆಂದರೆ ಆ ಕತ್ತೆಯನ್ನು ಹೇಗೆ ಆತನು ತನ್ನ ಶಿಷ್ಯರಿಗೆ ಕಳುಹಿಸಿ ಹೇಳ್ತಾನೆ, ಅದನ್ನು ಬಿಚ್ಚಿ ನನ್ನ ಬಳಿಗೆ ತನ್ರಿ ಎಂಬುದಾಗಿ. ಕೇಳಿಸಿಕೊಳ್ಳ್ರಿ, ಇವತ್ತು ಇಲ್ಲಿ ಸೇರಿ ಬಂದಿರುವಂತ ನಿಮ್ಮ ಜೀವನದಲ್ಲಿ ಯಾವುದೇ ವಿಧವಾದ ಸಿಕ್ಕಿದೆಯಾ, ಯಾವುದೇ ವಿಧವಾದ ಕಟ್ಟುಗಳು, ಯಾವುದೇ ವಿಧವಾದ ಬಂಧನಗಳು, ಯಾವುದೇ ವಿಧವಾದ ಶಾಪಗಳು, ಯಾವುದೇ ವಿಧವಾದ ರೋಗಗಳಲ್ಲಿ ನೀವು ಕಟ್ಟಲ್ಪಟ್ಟಿರುವುದಾದರೆ ಇವತ್ತು ನಂಬ್ರಿ, ನನಗೆ ಬಿಡುಗಡೆ ಆತನು ತರಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಯಾವುದೇ ರೋಗವಿರಲಿ, ನೀವು ನಂಬ್ರಿ, ಇವತ್ತು ಹೇಗೆ ಯೇಸು ಹೇಳಿದನೋ ಆ ಕತ್ತೆಯನ್ನು ಬಿಚ್ಚಿ ನನ್ನ ಬಳಿಗೆ ತನ್ರಿ ಎಂಬುದಾಗಿ, ಅದೇ ರೀತಿಯಲ್ಲಿ ಆತನ ಉದ್ದೇಶವೇನೆಂದರೆ ನೀವು ಬಿಡುಗಡೆಯಲ್ಲಿರುವಂಥದ್ದು. ಆತನ ಉದ್ದೇಶವೇನೆಂದರೆ ನೀವು ಆಶೀರ್ವಾದದಲ್ಲಿರುವಂಥದ್ದು. ಆತನ ಉದ್ದೇಶವೇನೆಂದರೆ ನೀವು ಯಾವಾಗಲೂ ಜಯದಲ್ಲಿರುವಂಥದ್ದು. ಯೇಸು ಕತ್ತೆಯನ್ನು ಹಚ್ಚುವುದಕ್ಕಿಂತ ಮುಂಚೆ ಆತನೇನು ಮಾಡಿದ, ಬಿಚ್ಚಿರಿ ಎಂಬುದಾಗಿ. ಇವತ್ತು ಯೇಸು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡುವುದಕ್ಕಾಗಿ ನಿಮ್ಮ ಮಧ್ಯದಲ್ಲಿದ್ದಾನೆ. ಮೊದಲೇ ಭಾಗ, ನಾನು ಕತ್ತೆಯ ವಿಷಯದಲ್ಲಿ ಮಾತಾಡಬೇಕಾದ್ರೆ ಮೊದಲೇ ಭಾಗವೇನೆಂದರೆ ಬಿಚ್ಚಿ ನನ್ನ ಹತ್ತಿರ ತನ್ರಿ. ಹಾಗೆ ಅಲ್ಲ ರೀ, ಹಲ್ಲೆಲೂಯಾ. ದೇವರಿನ ರೋಗದಲ್ಲಿ, ದೇವರಿನ ದರಿದ್ರತನದಲ್ಲಿ, ದೇವರಿನ ಶಾಪದಲ್ಲಿ, ದೇವರಿನ ಬಂಧನದಲ್ಲಿ, ದೇವರಿನನ್ನು ವಿಚಿತ್ರವಾದ ಕಾಯಿಲೆಗಳಲ್ಲಿಟ್ಟು ನಿನ್ನಲ್ಲಿ ದೇವರ ಕಾರ್ಯ ಮಾಡಲ್ಲ. ದೇವರ ಉದ್ದೇಶವೇನೆಂದರೆ ನೀನು ಬಿಚ್ಚಲ್ಪಟ್ಟ ಕತ್ತೆಯಾಗಿರಬೇಕು, ಬಿಚ್ಚಲ್ಪಟ್ಟ ಜೀವಿತವಿರಬೇಕು, ಬಿಚ್ಚಲ್ಪಟ್ಟ ರೀತಿಯಲ್ಲಿ ನೀನು ಆಶೀರ್ವಾದವನ್ನು ಕಾಣಬೇಕು. ಯಾಕೆಂದರೆ ಬೈಬಲ್ ಹೇಳುತ್ತದೆ, ನಾವು ಈ ಸಮಯದಲ್ಲಿ ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಚನ ನೋಡೋಣ. ಬುಕ್ ಆಫ್ ಗಲಾಟಿಯನ್ಸ್ ಚಾಪ್ಟರ್ 4 ವರ್ಸ್ ಫ್ರಮ್ 4. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು, ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತ ಎಂಬುದಾಗಿ ವಾಕ್ಯ. ಅಂದ್ರೆ ವಿಮೋಚಿಸಬೇಕು. ಯಾರೆಲ್ಲ ಶಾಪ, ದರಿದ್ರತನ, ಬಂಧನದಲ್ಲಿದ್ದಾರೋ ಬೈಬಲ್ ಹೇಳುತ್ತದೆ ಅವರಿಗೆ ವಿಮೋಚನೆ ಕೊಡುವುದಕ್ಕಾಗಿ, ಅವರ ಕಟ್ಟುಗಳನ್ನು ಬಿಚ್ಚುವುದಕ್ಕಾಗಿ, ಅವರಲ್ಲಿರುವ ಶಾಪಗಳನ್ನು ಬಿಚ್ಚುವುದಕ್ಕಾಗಿ ಬೈಬಲ್ ಹೇಳುತ್ತದೆ ವಿಮೋಚಿಸುವುದಕ್ಕಾಗಿ. ಧರ್ಮಶಾಸ್ತ್ರದಲ್ಲಿ ಏನೆಲ್ಲ ಶಾಪಗಳಿತ್ತು, ಅಲ್ಲಿ ಏನಾಗಿತ್ತು, ಪ್ರತಿಯೊಬ್ಬರ ಮೇಲಿತ್ತು. ಇಲ್ಲಿ ಗಲಾತ್ಯ ಪತ್ರಿಕೆಯಲ್ಲಿ ಪೌಲ ಹೇಳ್ತಾನೆ, ಎಲ್ಲ ಧರ್ಮಶಾಸ್ತ್ರದಲ್ಲಿರುವ ಎಲ್ಲ ಶಾಪದೊಳಗಿಂದ ನಿನ್ನನ್ನು, ಎಲ್ಲ ಬಂಧನದಿಂದ ನಿನ್ನನ್ನು ಬಿಚ್ಚುವುದಕ್ಕೆ ಯೇಸು ಲೋಕಕ್ಕೆ ಬಂದ. ಹಲ್ಲೆಲೂಯಾ. ನಿನ್ನ ರೋಗದಲ್ಲಿರುವುದಕ್ಕಾಗಿ ಅಲ್ಲ, ನಿನ್ನನ್ನು ದರಿದ್ರತನದಲ್ಲಿ ಇಡುವುದಕ್ಕಾಗಿ ಅಲ್ಲ, ನಿನ್ನನ್ನು ಬಂಧನದಲ್ಲಿ ಇಡುವುದಕ್ಕಾಗಿ ಅಲ್ಲ, ನಿನ್ನನ್ನು ನೋವಿನಲ್ಲಿಡುವುದಕ್ಕಾಗಿ ಅಲ್ಲ, ಸ್ವತಂತ್ರಗೊಳಿಸುವುದಕ್ಕಾಗಿ. ಹಲ್ಲೆಲೂಯಾ. ಪಕ್ಕದವ್ರೆ ನೋಡಿ ಹೇಳ್ರಿ, ಬಾಜು ಇದ್ದವ್ರೆ ನೋಡಿ ಹೇಳ್ರಿ, ನಿನ್ನನ್ನು ಬಾಯಿ ತೆಗೆದು ಹೇಳ್ರಿ, ನಿನ್ನನ್ನು ಸ್ವತಂತ್ರದಲ್ಲಿ ಇರಿಸುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಆತನು ಬಂದಿದ್ದಾನೆ. ಚಪ್ಪಾಳೆ ತಟ್ಟಿ ಕರ್ತನ ಮಹಿಮೆ ಪಡಿಸೋಣ ಈ ಸಮಯದಲ್ಲಿ ಜೋರಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗಿರುವ ಬಂಧನದಲ್ಲಿಡುವುದಕ್ಕಾಗಿ ಅಲ್ಲ, ನಿನಗಿದ್ದ ಶಾಪದಲ್ಲಿಡುವುದಕ್ಕಾಗಿ ಅಲ್ಲ, ನಿನಗಿದ್ದ ರೋಗದಲ್ಲಿಡುವುದಕ್ಕಾಗಿ ಅಲ್ಲ. ಹಲ್ಲೆಲೂಯಾ. ಈ ಮುಂದಿನ ತಿಂಗಳಲ್ಲಿ ನಾನು
ಶಿರಟ್ಟಿ ಅನ್ನುವಂಥ ಒಂದು ಗ್ರಾಮದ ಒಂದು ಸ್ಥಳದಲ್ಲಿ ನಾನು ಪ್ರಸಂಗಿಸ್ತಾ ಇದ್ದೇನೆ. ಗದಗ ಡಿಸ್ಟ್ರಿಕ್ಕಿನ ಶಿರಟ್ಟಿ ಅನ್ನುವ ಸ್ಥಳದಲ್ಲಿ ಒಂದು ದಿನದ ಮೀಟಿಂಗ್ ಇದೆ. ಆ ಸ್ಥಳದಲ್ಲಿ ಕೆಲ ವರ್ಷಗಳ ಹಿಂದೆ ನಾನು ಆ ಕೂಟಕ್ಕೆ ಹೋಗಿದ್ದೆ. ಅಲ್ಲಿ ಬರೀ ನಾನು ನನ್ನ ಹೆಂಡತಿಗೆ ಹೇಳ್ತಾ ಇದ್ದೆ, ಅಲ್ಲಿ ನೋಡಬೇಕು ಬರೀ ಘಾಗ್ರ ಹಾಕಿದವರೇ ಅಲ್ಲಿದ್ದಾರೆ, ಬರೀ ಲಂಬಾಣಿಗಳು. ಎಲ್ಲರೂ ನೋಡಿದ್ರು ಬರೀ ಘಾಗ್ರ ಹಾಕಿದವರೇ, ನೀನು ಯಾಡಿ ನಾನು ಯಾಡಿ ಅನ್ನೋರೇ ಇದ್ದಾರೆ ಅಲ್ಲಿ, ಬೇರೆ ಯಾರು ನೋಡ್ಲಿಕ್ಕಾಗಲ್ಲ. ಆವತ್ತು ಕೂಟ ನಡೀತಾ ಇತ್ತು. ಬರಬೇಕಾದ್ರೆ ಪಾಸ್ಟರ್ ನನಗೆ ಇಲ್ಲಿ ಗಡ್ಡೆ ಇದೆ ಅಂತೇಳಿ ಬರಬೇಕಾದ್ರೆ ಯೇಸು ಅವರನ್ನು ಮುಟ್ಟುವುದನ್ನು ನೋಡ್ತಾ ಇದ್ದೆ. ಗುಣವಾಗ್ತಾ ಇದ್ರು. ಈ ನೋವು ನನಗಿದೆ, ಈ ನೋವು ಇದೆ ಅಂದಾಗಲೇ ಅವರಿಗೆ ಬಿಡುಗಡೆ ಆಗ್ತಾ ಇತ್ತು. ಅಲ್ಲಿ ಬಂದಂಥ ಪ್ರತಿಯೊಬ್ಬೊಬ್ಬರಿಗೂ ಕರ್ತನ ಬಿಡುಗಡೆ ತರದನ್ನು ನೋಡ್ತಾ ಇದೆ. ಕೇಳಿಸಿಕೊಳ್ಳ್ರಿ, ಕಾರಣ ಏನಂದ್ರೆ ಯೇಸು ನಮ್ಮನ್ನು ಆತನು ಬಲಹೀನತೆಯಲ್ಲ ಬಿಡುಗಡೆಯಲ್ಲಿ ಇಡುವುದಕ್ಕಾಗಿ ಬಂದಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಮೊದಲನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಚನ ಮತ್ತು 19ನೇ ವಚನಕ್ಕೆ ಬರೋಣ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರದ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಕೇಳಿಸಿಕೊಳ್ಳ್ರಿ, ನಿಮಗೆ ಬಿಡುಗಡೆಯಾದದ್ದು, ಹಲ್ಲೆಲೂಯಾ, ನಿಮಗೆ ಬಿಡುಗಡೆಯಾಗಲಿಕ್ಕಿರುವಂಥದ್ದು, ದೇವರು ಇವತ್ತು ನಿಮಗೆ ಬಿಡುಗಡೆ ತರುವಂಥದ್ದು ನಿಮ್ಮ ಬೆಳ್ಳಿ ಬಂಗಾರದಿಂದಲ್ಲ. ಡಾಕ್ಟರ್ ಹೇಳ್ಬೋದು ನೀವಿಷ್ಟು ಹಣ ಕೊಟ್ಟರೆ ನಿಮ್ಮ ರೋಗ ಗುಣವಾಗ್ತದಂತೇಳಿ. ಅನೇಕರು ಹೇಳ್ಬೋದು, ಮಂತ್ರವಾದಿಗಳು ಹೇಳ್ಬೋದು ಇಷ್ಟು ಹಣ ಕೊಟ್ಟರೆ ನಿನ್ನ ರೋಗ ಗುಣವಾಗ್ತದಂತೇಳಿ. ಇಲ್ಲಿ ಬೈಬಲ್ ಹೇಳ್ತದೆ ಬೆಳ್ಳಿ ಬಂಗಾರದಿಂದಲ್ಲ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತದೆ ಬೆಳ್ಳಿ ಬಂಗಾರ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ನಿಷ್ಕಳಂಕವಾದ ಯಜ್ಞದ ಕುರಿಯ ರಕ್ತದಿಂದ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಯಾವುದೇ ವಿಧವಾದ ಕಟ್ಟುಗಳಿಂದ, ಯಾವುದೇ ವಿಧವಾದ ಬಂಧನದಲ್ಲಿದ್ದರೂ ಆತನ ರಕ್ತವು ಬಿಡುಗಡೆ ಮಾಡುವುದಕ್ಕಾಗಿ ಕಾಯ್ತಾ ಇದೆ. ಯೇಸುವಿನ ರಕ್ತವು ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ, ನಿನ್ನ ಜೀವನದಲ್ಲಿರುವಂಥ ಎಲ್ಲ ಬಂಧನಗಳನ್ನು, ನಿನ್ನ ಜೀವನದಲ್ಲಿರುವಂಥ ಎಲ್ಲ ಹೋರಾಟಗಳನ್ನು, ನಿನ್ನ ಜೀವನದಲ್ಲಿರುವಂಥ ಎಲ್ಲ ಶಾಪಗಳನ್ನು ಮುರಿದು ಹಾಕುವುದಕ್ಕಾಗಿ ಯೇಸುವಿನ ರಕ್ತ ಕಾಯ್ತಾ ಇದೆ. ಹಲ್ಲೆಲೂಯಾ. ಬೆಳ್ಳಿ ಬಂಗಾರದಿಂದಲ್ಲ, ಯೇಸುವಿನ ರಕ್ತ. ಈ ದಿನಗಳಲ್ಲಿ ಅನೇಕ ಟ್ರೆಂಡ್ ಆಗಿದೆ ರೀ. ನಿಮ್ಮ ಹತ್ರ ಬರಬೇಕಾದ್ರೆ 50,000 ಕೊಡಿ, ನಾವು ಪ್ರೇಯರ್ ಮಾಡಿದ್ರೆ ನಿಮಗೆ ಗುಣವಾಗ್ತದೆ. 30,000 ಕೊಡಿ, ನಾವು ಪ್ರೇಯರ್ ಮಾಡಿದ್ರೆ ನಿಮಗೆ ಗುಣವಾಗ್ತದೆ. 5,000 ಕೊಡಿ, ನಿಮ್ಮ ಮನೆ ಬಂದು ಪ್ರಾರ್ಥನೆ ಮಾಡಿದ್ರೆ ಗುಣವಾಗ್ತದೆ. ಇಲ್ಲಿ ಬೈಬಲ್ ಹೇಳ್ತದೆ ಬೆಳ್ಳಿ ಬಂಗಾರದಿಂದಲ್ಲ. ಹಲ್ಲೆಲೂಯಾ. ಬೆಳ್ಳಿ ಬಂಗಾರದಿಂದಲ್ಲ, ಯೇಸು ಉಚಿತವಾಗಿ ನಿನಗೆ ಬಿಡುಗಡೆ ತರಲಿಕ್ಕಿದ್ದಾನೆ. ಯೇಸು ಉಚಿತವಾಗಿ ನಿನಗೆ ಆರೋಗ್ಯವನ್ನು ಕೊಡಲಿಕ್ಕಿದ್ದಾನೆ. ಯೇಸು ಉಚಿತವಾಗಿ ನಿನಗೆ ಅದ್ಭುತವನ್ನು ಮಾಡಲಿಕ್ಕಿದ್ದಾನೆ. ಯೇಸು ಉಚಿತವಾಗಿ ನೀನು ಎದುರು ನೋಡುತ್ತಿರುವ ಆಶೀರ್ವಾದವನ್ನು ಆತನು ತರಲಿಕ್ಕಿದ್ದಾನೆ. ಇನ್ನು ಸರಿ ಓದಮ್ಮ 18-19. 1 ಪೇತ್ರ 1ನೇ ಅಧ್ಯಾಯ 18-19. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ನಿಮಗೆ ಏನಂತೆ? ಯೇಸುವಿನ ನಿಷ್ಕಳಂಕ, ದೋಷವಿಲ್ಲದರಲ್ಲಿ, ಯಾವುದೇ ದೋಷವಿಲ್ಲದ ಯೇಸುವಿನ ರಕ್ತದಿಂದ ನಿಮಗೆ ಬಿಡುಗಡೆ ಬರಲಿಕ್ಕಿದೆ. ಹಲ್ಲೆಲೂಯಾ. ನಿಮಗೆ ಬಿಡುಗಡೆ ಬರಲಿಕ್ಕಿದೆ. ನೀವು ಹೇಳ್ಬೋದು ನನಗೆ ಬಿಡುಗಡೆ ಇಲ್ಲ ಸರ್, ನಾನು ತುಂಬ ಹೋರಾಟದಲ್ಲಿದ್ದೇನೆ. ಯೇಸುವಿನ ರಕ್ತ ನಿನಕ್ಕೆ ಕಾಯ್ತಾ ಇದೆ. ಕೈಗಳ ಮೇಲೆ ಕೆತ್ತಿ ಹೇಳ್ರಿ, ಯೇಸುವೇ ನಿನ್ನ ರಕ್ತದಿಂದ ನನಗೆ ಇವತ್ತು ಎಲ್ಲ ವಿಷಯದಲ್ಲಿ ಪೂರ್ಣವಾದ ಬಿಡುಗಡೆ ನಾನು ಕಾಣಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಯೇಸುವಿನ ರಕ್ತ ಸಾಧಾರಣವಾದ ರಕ್ತವಲ್ಲ, ನಿನ್ನ ಜೀವನದಲ್ಲಿ ಬಿಡುಗಡೆ ತರಲಿಕ್ಕಿದೆ.
ಹಲ್ಲೆಲೂಯಾ. ಅಲ್ಲಿ ಬೈಬಲ್ ಹೇಳುತ್ತದೆ, ಆತನು ಸಾಧಾರಣ ದೇವರಲ್ಲ. ಯೇಸು ಕತ್ತೆಯನ್ನು ಹತ್ತುವುದಕ್ಕಿಂತ ಮುಂಚೆ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಅದನ್ನು ಬಿಚ್ಚಿ ತನ್ರಿ. ಇವತ್ತು ನಿಮ್ಮ ಜೀವನದಲ್ಲಿ ಆತನು ಇನ್ನು ಹೆಚ್ಚಾದ ಕಾರ್ಯಗಳು, ಇನ್ನು ಹೆಚ್ಚಾದ ಮಹಿಮೆಯ ಸಂಗತಿಗಳನ್ನು ಆತನು ಮಾಡುವುದಕ್ಕಿಂತ ಮುಂಚೆ ಆತನು ಹೇಳ್ತಾ ಇದ್ದಾನೆ, ಇವತ್ತು ನೀನು ಯಾವ ವಿಧವಾದ ಹೋರಾಟದಲ್ಲಿದೆಯೋ ನಾನು ಬಿಡುಗಡೆ ತರಲಿಕ್ಕಿದ್ದೇನೆ. Hallelujah. I will bring that deliverance. I will bring that redemption. Hallelujah. ಆ ಬಿಡುಗಡೆ, ಆ ಜಯವನ್ನು ನಾನು ತೆಗೆದುಕೊಂಡು ಬರಲಿಕ್ಕಿದ್ದೇನೆ. ಆಮೆನ್. Hallelujah. ನಂಬ್ರಿ, ಇವತ್ತು ಯೇಸುವಿನ ರಕ್ತವು ನಿಮ್ಮ ಮೇಲೆ ಇಳಿಲಿಕ್ಕಿದೆ. ಆಮೆನ್. ಯೇಸುವಿನ ರಕ್ತದ ಶಕ್ತಿಯು, ಯೇಸುವಿನ ರಕ್ತದ ಬಲವು ನಿನ್ನ ಕುಟುಂಬದ ಮೇಲೆ ಇಳಿಲಿಕ್ಕಿದೆ. ಯೇಸುವಿನ ರಕ್ತದ ಶಕ್ತಿಯು ನಿನ್ನನ್ನು ಮುಟ್ಲಿಕ್ಕಿದೆ. ಆಮೆನ್. ಹಲ್ಲೆಲೂಯಾ. ನಾನು ಕಳೆದ ಕೆಲವು ವರ್ಷಗಳ ಹಿಂದೆ ಒಂದು ಸ್ಥಳದಲ್ಲಿ ನಾನು ಒಂದು ಕೂಟದಲ್ಲಿ ಪ್ರಸಂಗಿಸ್ತಾ ಇದ್ದೆ. ಆ ಪ್ರಸಂಗ ಮುಗಿದ ಮೇಲೆ ಒಬ್ಬ ವ್ಯಕ್ತಿ ಬಂದು, ಸರ್ ನಾಳೆ ಬೆಳಿಗ್ಗೆ ನಮ್ಮ ಮನೆಗೆ ಟಿಫನ್ಗಾಗಿ ಬೆಳಿಗ್ಗೆ ನಾಷ್ಟಕ್ಕೆ ನಮ್ಮ ಮನೆ ಬನ್ನಿರಿ ಅಂತೇಳಿ ಕರೆದು, ಅದಾದಮೇಲೆ ಸರಿ ಬರ್ತೀನಿ ಬಿಡಿ ಅಂತ ಹೇಳಿದೆ. ಅದು ಆದಮೇಲೆ ನನ್ನನ್ನು ಯಾರು ಮೀಟಿಂಗ್ ಕರೆದಿರೋ ಹೇಳಿದ್ರು, ಸರ್ ಅವನ ಮನೆಗೆ ಹೋಗ್ಲಿಕ್ಕೆ ನೀವು ರೆಡಿಯಾಗಿದ್ದೀರಾ. ಅವನೊಬ್ಬ ದೊಡ್ಡ ರೌಡಿ. ಅವನು ಎಂಥ ರೌಡಿ ಅಂದರೆ, ನಮ್ಮ ಏರಿಯಾದಲ್ಲಿ ಮೊನ್ನೆ ಪಾಸ್ಟ್ರಿಗೆ ಹೊಡೆದ್ರೆ ಸೊಂಟ ಎಲ್ಲ ಮುರಿದು ಹೋಗಿದೆ ಸರ್. ಇನ್ನೂ ಆ ಪಾಸ್ಟ್ರು ಅಡ್ಮಿಟ್ ಆಗೇ ಇದ್ದಾರೆ. ನಿಮಗೆ ಇವತ್ತು ಕರಿತಾ ಇದ್ದಾನಂದ್ರೆ ಏನು ಗ್ರಹಚಾರ ಕಾದಿದೆ ಗೊತ್ತಿಲ್ಲ. ನಾನು ಹೇಳಿದೆ, ಯೇಸುವಿನ ರಕ್ತ ನನ್ನ ಮೇಲಿದೆ, ಆ ವ್ಯಕ್ತಿ ನನಗೆ ಹಾನಿ ಮಾಡಲಿಕ್ಕಾಗಲ್ಲ. ಬೆಳಿಗ್ಗೆ ಆಗಿತ್ತು, ಇನ್ನು 5:30 6 ಗಂಟೆ ಆಗಿತ್ತು. ನಾವಿರುವಂಥ ಮನೆ ಹತ್ತಿರ ಬಂದು ಪಾಸ್ಟರ್ ನಮ್ಮನೆ ತಿಂಡಿಗಾಗಿ ಬನ್ನಿರಿ ಅಂತ ಹೇಳ್ದ. ಅವತ್ತು ಅವನ ಜೊತೆಲಿ ಹೋಗಬೇಕಾದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದೆ, ಸ್ವಾಮಿ ಇವತ್ತು ಆ ವ್ಯಕ್ತಿ ಜೀವನ ಬದಲಾಗಬೇಕು, ಈ ವ್ಯಕ್ತಿಯ ಮೇಲಿರುವ ಶಾಪ ಮುರಿಯಲ್ಪಡಬೇಕು, ಈ ವ್ಯಕ್ತಿ ಬಿಡುಗಡೆ ಆಗಬೇಕು. ಇವನು ರೌಡಿ ಆಗಿರ್ಬೋದು, ಇವನಲ್ಲಿ ಎಂಥ ದುಷ್ಟತ್ವ ಇರ್ಬೋದು, ಎಂಥ ಕೆಟ್ಟವನಿ ಆಗಿರ್ಬೋದು, ಇವನಿಗೆ ಇವತ್ತು ಬಿಡುಗಡೆ ಬರಬೇಕು. ಆವತ್ತು ಅವರ ಮನೆಗೆ ಹೋಗಿ ನಾನು ನಾಷ್ಟ ಮಾಡೋದಕ್ಕಿಂತ ಮುಂಚೆ ಹೇಳಿದೆ, ನಾವು ಮೊದಲದಾಗಿ ಎಲ್ಲರೂ ಪ್ರಾರ್ಥನೆ ಮಾಡೋಣ ಅಂತೇಳಿ ನಾನು ಎಲ್ಲರೂ ನಿಲ್ಲಿಸಿ ಪ್ರಾರ್ಥನೆ ಮಾಡಬೇಕಾದ್ರೆ ಆ ವ್ಯಕ್ತಿ ಎದುರುಗಡೆ, ಎಷ್ಟಂದರೆ ನಾನು ಹೆಂಗೆ ನೋಡ್ತಾ ಇದ್ದೀರಿ, ಅವನಿಗೆ ಅಷ್ಟು ಹೈಟ್ ಇದ್ದ ಅವನು. ಹಲ್ಲೆಲೂಯಾ. ಅವನು ಕೆಳಗಡೆ ಬಿದ್ದರೆ ಎತ್ತಲಿಕ್ಕೂ ಆಗದ ರೀತಿಯಲ್ಲಿದ್ದ. ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವನು ನಡುಗುತ್ತಾ ಇದ್ದ. ಅದು ಎಲ್ಲ ಪ್ರಾರ್ಥನೆ ಮುಗಿದ ಮೇಲೆ ಕೇಳಿದೆ, ಏನಾಯಿತು ನೀನು ನಡುಗ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ದ. ನೀವು ಪ್ರಾರ್ಥನೆ ಮಾಡುವಾಗ ನಾನು ಕಣ್ಣು ತೆಗೆದು ನಿಮ್ಮ ಕೈಗಳನ್ನು ನೋಡ್ತಾ ಇದ್ದೆ, ಅದರೊಳಗಿನ ಒಂದು ದೊಡ್ಡ ಬೆಳಕು ನನ್ನನ್ನು ಬಂದು ಹೊಡೀತು. ಆ ಬೆಳಕು ನೋಡ್ತಾ ಇರಬೇಕಾದ್ರೆ ನನ್ನ ಮೇಲೆ ಒಂದು ರಕ್ತ, ಮೇಲ್ಗಡೆಯಿಂದ ಒಂದು ರಕ್ತ ನನ್ನೊಳಗಡೆ ಬಂತು. ನನ್ನ ಮೇಲೆ ಬರುವುದನ್ನು ನೋಡಿದೆ, ನನ್ನೊಳಗಡೆ ಏನೋ ಒಂದು ಸಮಾಧಾನ ಬಂದಿದೆ. ಹಲ್ಲೆಲೂಯಾ. ಯೇಸುವಿನ ರಕ್ತದ ಬಲವು ಎಲ್ಲ ಬಂಧನಗಳನ್ನು ಮುರಿದು ಹಾಕಲಿಕ್ಕೆ ಪ್ರಾರಂಭಿಸ್ತದೆ. ಯಾವುದೇ ಹೋರಾಟಗಳಿರ್ಬೋದು. ಎರಡನೇದಾಗಿ ಆತ ನಿನ್ನನ್ನು ಬಿಡುಗಡೆ ಮಾಡಲಿಕ್ಕಿದ್ದಾನೆ ತನ್ನ ಆತ್ಮನ ಮೂಲಕವಾಗಿ. 2 ಕೊರಿಂಥ್ಯ 3ನೇ ಅಧ್ಯಾಯದ 16ನೇ ವಚನ. 2 ಕೊರಿಂಥ್ಯ 3ನೇ ಅಧ್ಯಾಯದ 16ನೇ ವಚನ. 2 Corinthians chapter 3 verse from 16. ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ಆ ಕರ್ತನು ದೇವರಾತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಹಲ್ಲೆಲೂಯಾ. ಇವತ್ತು ಯೇಸುವಿನ ರಕ್ತ ನಿನಗೆ ಬಿಡುಗಡೆ ಮಾಡಲಿಕ್ಕಿದೆ, ಸ್ವತಂತ್ರತೆ ತರಲಿಕ್ಕಿದೆ. ಹಲ್ಲೆಲೂಯಾ. ಆದರೆ ಇವತ್ತು ನೀನು ಪರಿಶುದ್ಧಾತ್ಮನಿಗೆ ಅವಕಾಶ ಮಾಡಿಕೊಡಬೇಕು. ನನ್ನೊಳಗಡೆ ಪವಿತ್ರಾತ್ಮನೇ ಕಾರ್ಯ ಮಾಡು, ನನ್ನನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ. ನಾನು ಇವತ್ತಿನಿಂದ ನಿನಗಾಗಿಯೇ ಬದುಕುವ ತೀರ್ಮಾನ ಮಾಡಿದ್ದೇನೆ. ಮೊದಲದಾಗಿ ಯೇಸುವಿನ ರಕ್ತ, ನಮ್ಮ ಮೊದಲೇ ಪೇತ್ರ 1:18 ನೋಡಿದ್ದೇವೆ, ಯೇಸುವಿನ ರಕ್ತ ವಿಮೋಚನ ರಕ್ತ. ಎರಡನೇದಾಗಿ ಎಲ್ಲಿ ದೇವರಾತ್ಮನಿದ್ದಾರೋ ಅಲ್ಲಿ ಬಿಡುಗಡೆ ಇದೆ ಎಂಬುದಾಗಿ. ನೀನು ಯಾವ ವಿಷಯದಲ್ಲಿ ಬಿಡುಗಡೆಗಾಗಿ ಎದುರು ನೋಡುತ್ತಾ ಇದೆಯೋ, ಈಗೋ ನಿನಗೆ ಬಿಡುಗಡೆ ಕಾದಿದ್ದೆ. ಆತನ ಆತ್ಮನು ಕಾಯ್ತಾ ಇದ್ದಾರೆ. ಈ ಸಮಯದಲ್ಲಿ ಇರುವ ಸ್ಥಳದಲ್ಲಿ ಯಾರೆಲ್ಲ ಅದ್ಭುತಕ್ಕಾಗಿ ಬಂದಿದ್ದೀರಿ ಅವ್ರ ಮಾತ್ರ ಮೇಲೆ ನಿಂತುಕೊಳ್ರಿ, ಎಲ್ಲರ ಮೇಲೆ ಹೇಳಬೇಡ್ರಿ. ನನ್ನ ಪ್ರಸಂಗ ಮುಗಿಲಿಲ್ಲ, ಇನ್ನು ಪ್ರಸಂಗ ನಾನು ಮುಂದುವರಿತದೆ. ಹಲ್ಲೆಲೂಯಾ. ಆದರೆ ಈ ಸಮಯದಲ್ಲಿ ಯಾರೆಲ್ಲ ಅನಾರೋಗ್ಯ, ಯಾರೆಲ್ಲ ಬಲಹೀನತೆ, ಯಾರೆಲ್ಲ ಸಮಸ್ಯೆಯಿಂದ ಬಿಡುಗಡೆ ಇಲ್ಲದೆ ಹೋರಾಟದಲ್ಲಿದ್ದೀರೋ ದಯಮಾಡಿ ಮೇಲೆದ್ದು ನಿಂತುಕೊಳ್ರಿ.
ಓರಿ ಬರಬ ಶಂದಲ ರಬ. ಎಲ್ಲ ಕ್ವೈರ್ನವ್ರ ಮೇಲೆ ಬರ್ಲಿಕ್ಕೆ ಆಗುವಂತೆ ಬೇಡ್ತಾನೆ. ಎಲ್ಲರ ಮೇಲೆ ಹೇಳಬೇಡ್ರಿ, ಯಾರೆಲ್ಲ ಬಿಡುಗಡೆಗಾಗಿ ಎದುರು ನೋಡುತ್ತಾ ಇದ್ದೀರೋ. ಹಲ್ಲೆಲೂಯಾ. ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ. ನಿಮ್ಮ ಕಣ್ಣುಗಳು ಮುಚ್ಚಲ್ಪಡಲಿ. ಯೇಸುವೆ, ನಿನ್ನ ರಕ್ತದಲ್ಲಿ ನನ್ನನ್ನು ಮರೆ ಮಾಡು ಕರ್ತನೆ. ನಿನ್ನ ರಕ್ತದ ಬಲವು ನನ್ನ ಮೇಲೆ ಇಳಿಯಲಿ. ಯೇಸುವಿನ ರಕ್ತವು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದ ನಿಮಗೆ ಬಿಡುಗಡೆ ಇಲ್ಲ. ಯಜ್ಞದ ಕುರಿಯ ರಕ್ತದಿಂದಲೇ ಎಂಬುದಾಗಿ ವಾಕ್ಯ ಹೇಳುತ್ತದಲ್ವಾ. ಯಾವ ವಿಧವಾದ ಹೋರಾಟದಲ್ಲಿ ನೀನು ಹಾದು ಹೋಗ್ತಾ ಇದೆಯೋ ಈ ಸಮಯದಲ್ಲಿ ಹೇಳ್ರಿ, ಯೇಸುವೆ, ನಿನ್ನ ರಕ್ತದ ಬಲವು ನನ್ನ ಮೇಲೆ ಬರಲಿ. ನಿನ್ನ ರಕ್ತದ ಬಲವು ನನ್ನ ಮೇಲೆ ಬರಲಿ. ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು. ನಿನ್ನ ರಕ್ತದ ಬಲವು ನನ್ನ ಮೇಲೆ ಬರಲಿ. ನಿನ್ನ ರಕ್ತದ ಶಕ್ತಿ ನನ್ನನ್ನು ಮುಟ್ಟಲಿ. ಈ ಸಮಯದಲ್ಲಿ ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನೇ, ನನ್ನಲ್ಲಿ ನೀನು ಬಿಡುಗಡೆ ಆತ್ಮನಾಗಿದ್ದಲ್ವ, ನನ್ನಲ್ಲಿ ನೀನು ಕಾರ್ಯ ಮಾಡು. ನನ್ನನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ. ಓರಿ ಬರಬ ಶಂದಲ ರಬ. ಈ ಸಮಯದಲ್ಲಿ ಯಾರು ಅಲ್ಲಿ ನೋಡಬಾರದ್ರೆ, ಇಲ್ಲಿ ನಿಂತ ಪ್ರತಿಯೊಬ್ಬರಲ್ಲಿ ದೇವರ ಮಹತ್ವ ಜರುಗಬೇಕು. Who are standing here, they should see the deliverance. They should see that healing. Hallelujah. They should see that touch of God in their life. ಯಾವುದೇ ಸಮಸ್ಯೆ ಇದೆ ಸ್ಥಳದಲ್ಲಿರ್ಬೋದು, ಇವತ್ತು ನಂಬ್ರಿ, ಕತ್ತೆಯನ್ನು ಬಿಚ್ಚಿದ ರೀತಿಯಲ್ಲಿ ನನ್ನ ಬಂಧನಗಳು ಬಿಚ್ಚಲ್ಪಡುತ್ತದೆ. ನಾನು ರೋಗದಿಂದ ಬಿಡುಗಡೆಯಾಗ್ತೇನೆ. ನಾನು ಬಲಹೀನತೆಯಿಂದ ಬಿಡುಗಡೆಯಾಗ್ತೇನೆ. ನನಗಿರುವ ಹೋರಾಟದಿಂದ ಬಿಡುಗಡೆ ಕಾಣುತ್ತೇನೆ. ನನಗಿರುವಂಥ ಶಾಪದಿಂದ ಬಿಡುಗಡೆ ಕಾಣುತ್ತೇನೆ. ನನಗೆ ಸೈತಾನನು ಯಾವುದೇ ವಿಷಯದಲ್ಲಿ ಕಟ್ಟಿರಬಹುದು, ಇವತ್ತು ಯೇಸುವಿನ ರಕ್ತವು ನನಗೆ ಬಿಡುಗಡೆ ತರಲಿಕ್ಕಿದೆ. ಹೊಂದಿಕೊಳ್ಳ್ರಿ. ಈ ಸಮಯದಲ್ಲಿ ಯೇಸುವಿನ ರಕ್ತದ ಬಲವು, ಯೇಸುವಿನ ರಕ್ತದ ಬಲವು, ಯೇಸುವಿನ ರಕ್ತದ ಬಲವು, ಯೇಸುವಿನ ರಕ್ತದ ಬಲವು ಇಲ್ಲಿ ನಿಂತ ಪ್ರತಿಯೊಬ್ಬರ ಮೇಲೆ ಇಳಿಯಲಿ. ಇಲ್ಲಿ ನಿಂತ ಪ್ರತಿಯೊಬ್ಬರ ಮೇಲೆ ಇಳಿಯಲಿ. ಇಲ್ಲಿ ನಿಂತ ಪ್ರತಿಯೊಬ್ಬರ ಮೇಲೆ ಇಳಿಯಲಿ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರ ಮೇಲೆ ಇಳಿಯಲಿ. ಹಲ್ಲೆಲೂಯಾ. ನಿಂತಿರುವ ಪ್ರತಿಯೊಬ್ಬರು ದಯಮಾಡಿ ಮುಂದೆ ಬರೋದಕ್ಕಾಗಿ ಬೇಡ್ತೇನೆ. ನಿಂತಿರುವ ಪ್ರತಿಯೊಬ್ಬರು ದಯಮಾಡಿ ಮುಂದೆ ಬನ್ರಿ. ಇವತ್ತು ನಂಬ್ರಿ, ನಿನ್ನ ಜೀವನದಲ್ಲಿ ಏನೇ ಕಟ್ಟುಗಳಿರಬಹುದು, ಯೇಸುವಿನ ರಕ್ತದ ಬಲ ಬಿಚ್ಚಲಿಕ್ಕಿದೆ. ಪರಿಶುದ್ಧಾತ್ಮನ ಶಕ್ತಿಯು ನಿನ್ನನ್ನು ಬಿಡುಗಡೆ ಮಾಡಲಿಕ್ಕಿದೆ. ನಾನು ನೋಡ್ತಾ ಇದ್ದೇನೆ ದೇವರ ಮಹಿಮೆಯ ಶಕ್ತಿ. ಮುಂದೆ ಬನ್ರಿ, ಮುಂದೆ ಬಾ ಮಾರ್ಕ್, ಮುಂದೆ ಬಾ, ಮುಂದೆ ಬನ್ರಿ ದಯಮಾಡಿ. ನಾನು ನೋಡ್ತಾ ಇದ್ದೇನೆ ದೇವರ ಮಹಿಮೆ ಈ ಸ್ಥಳವೆಲ್ಲವೂ ಆವರಿಸ್ತಾ ಇದೆ. ಓರಿ ಬರಬ ಶಂದಲ ರಬ. ಇಲ್ಲಿ ಬಂದಿರುವ ಪ್ರತಿಯೊಬ್ಬೊಬ್ಬರ ಮೇಲೆ ಹಲ್ಲೆಲೂಯಾ, ಪವಿತ್ರಾತ್ಮನ ಒಂದು ಬಿಸಿಯಾದ ವಾತಾವರಣವು ಈ ಸ್ಥಳವೆಲ್ಲವೂ ಆವರಿಸ್ತಾ ಇದೆ. ಹೊಂದಿಕೊಳ್ಳ್ರಿ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬಿಡುಗಡೆ ನೀವು ಕಾಣಲಿಕ್ಕಿದ್ದೀರಿ. ನಿಮ್ಮ ಜೀವನದಲ್ಲಿ ಬಿಡುಗಡೆ ಕಾಣಲಿಕ್ಕಿದ್ದೀರಿ. ಸೈತಾನನೇ, ದುಷ್ಟನೇ, ಇವರ ಮೇಲೆ ನಿನ್ನ ಹಸ್ತ ಏನಿದೆಯೋ ಇವತ್ತು ಎತ್ತುವುದಕ್ಕಾಗಿ ನಿನಗೆ ಅಪ್ಪಣೆ ಕೊಡುತ್ತೇನೆ. ಎತ್ತು ನಿನ್ನ ಹಸ್ತವು ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಎತ್ತು ನಿನ್ನ ಹಸ್ತವು. ಇವರು ಯಾರ ಮೇಲೆಯೂ ಕೂಡ ಯಾವ ವಿಧವಾದಂತ ಹಲ್ಲೆಲೂಯಾ ಕಟ್ಟುಗಳಿಟ್ಟಿದೆಯೋ ಇವರ ಜೀವನದಲ್ಲಿ, ಇವರ ಮೇಲೆ ಯಾವ ವಿಧವಾದ ರೋಗಗಳಿದೆಯೋ ಇವತ್ತೇ ತೊಲಗಲಿ.
ಶಂದಲ ರಬರಳ ರಬೋರಿ ಬರಬ ರಿಖತೋ ರಬ ಶಕರಳ ರಬರಳ ರಬ ರಿಬಿ ಹಂದರೆ ಖೇಮೆ. ನಾನು ನೋಡ್ತಾ ದೇವ ಮಹಿಮೆ ಈ ಸ್ಥಳವೆಲ್ಲವ ಆವರಿಸಿದರಿ. ನಿಮ್ಮ ಕೈಗಳ ಮೇಲೆ ಕೆತ್ತರಿ. ಹಲ್ಲೆಲೂಯಾ. ಹೊಂದಿಕೊಳ್ಳ್ರಿ 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 ಹೊಂದಿಕೊಳ್ಳ್ರಿ. ದೇವ ಬಲವು ಈ ಸ್ಥಳವೆಲ್ಲವೂ ಮಹಿಮೆಯಾಗಿ ಆವರಿಸ್ತಾ ಇದೆ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಶಂದಲ ರಬ ಹಂದಲು ರಿಖಮ ಹೋ ರಬ ಶಕರಳ ರಬರಳ ರಬ ರಿಖಮ ರಬ ಹಂದಲೋ ರಿಬರಬ. ಕತ್ತೆಯನ್ನು ಬಿಚ್ಚಿದ ರೀತಿಯಲ್ಲಿ ಇವತ್ತು ನಿಮ್ಮ ಕಟ್ಟುಗಳು ಬಿಚ್ಚಲ್ಪಡಲಿಕ್ಕಿದೆ. ನಮ್ಮನ್ನು ಶುದ್ಧಿಸಿದಿ ನಿನ್ನ ಬಾಸುಂಡೆಗಳಿಂದ ನನ್ ಗುಣಪಡಿಸಿದಿ. ಯೇಸುರಾಜ ನಿನ್ ಹಲ್ಲೆಲೂಯಾ. ಮೃತ್ಯುಂಜಯ ನಿನಗೆ ಕೊಂಡಾಡುವೆ. ಯೇಸುರಾಜ ನಿನ್ ಹಲ್ಲೆಲೂಯಾ. ಮೃತ್ಯುಂಜಯ ನಿನಗೆ ಕೊಂಡಾಡುವೆ. ಹಾಲೆಲೂಯಾ. 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 ನಿನ್ನ ರಕ್ತದಿಂದ ನಮ್ಮ ಶುದ್ಧಿಸಿದಿ. ನಿನ್ನ ಬಾಸುಂಡೆಗಳಿಂದ ನನ್ ಗುಣಪಡಿಸಿದಿ. ಯೇಸುರಾಜ ಹಲ್ಲೆಲೂಯಾ. ಮೃತ್ಯುಂಜಯ ನಿನಗೆ ಕೊಂಡಾಡುವೆ. ಯೇಸುರಾಜ ಹಲ್ಲೆಲೂಯಾ. ಮೃತ್ಯುಂಜಯ ನಿನಗೆ ಕೊಂಡಾಡುವೆ. ಹಾಲೆಲೂಯಾ. 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 ಯೇಸು ಕ್ರಿಸ್ತನೇ ಆರಾಧಿಸಿದೆ. ನೀನೇ ನನ್ನಯ ರಕ್ಷಕನೇ. ಯೇಸು ಕ್ರಿಸ್ತನೇ ಆರಾಧಿಸಿದೆ. ನೀನೇ ನನ್ನಯ ರಕ್ಷಕನೇ. ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧಿಸಿದಿ. ನಿನ್ನ ಬಾಸುಂಡೆಗಳಿಂದ ನನ್ ಗುಣಪಡಿಸಿದಿ.
ಯೇಸು ರಾಜನೇ ಹಲ್ಲೆಲೂಯಾ ಮೃತ್ಯುಂಜಯ ನಿನಗೆ ಕೊಂಡಾಡುವೆ ಯೇಸು ರಾಜನೇ ಹಲ್ಲೆಲೂಯಾ ಮೃತ್ಯುಂಜಯ ನಿನಗೆ ಕೊಂಡಾಡುವೆ ಯೇಸು ರಾಜನೇ ಹಲ್ಲೆಲೂಯಾ ಮೃತ್ಯುಂಜಯ ನಿನಗೆ ಕೊಂಡಾಡುವೆ ಆರಾಧಿಸುವೆ ನೀನೇ ನನ್ನಯ ರಕ್ಷಕನೇ ಯೇಸು ಕ್ರಿಸ್ತನೇ ಆರಾಧಿಸುವೆ ನೀನೇ ನನ್ನಯ ರಕ್ಷಕನೇ ನಿನ್ನ ರಕ್ತದಿಂದ ನಮ್ಮ ಶುದ್ಧಿಸಿದಿ ನಿನ್ನ ವಾಸುಂಡಗಳಿಂದ ನನ್ ಗುಣಪಡಿಸಿದಿ ಯೇಸು ರಾಜನೇ ಹಲ್ಲೆಲೂಯಾ ಮೃತ್ಯುಂಜಯನಿಯಾಗಿ ಕೊಂಡಾಡುವೆ ಯೇಸು ರಾಜನೇ ಹಲ್ಲೆಲೂಯಾ ಮೃತ್ಯುಂಜಯನಿಯಾಗಿ ಕೊಂಡಾಡುವೆ ಹಾಲೆಲೂಯಾ 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 ಹಾಲೆಲೂಯಾ
ಬೇಗ ಬರು. ಹಾಲೆಲೂಯಾ 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 Touch him, O Lord. ಅನೇಕ ವಿಧವಾದ ಬಿಡುಗಡೆಯನ್ನು ನೋಡ್ತಾ ಇದ್ದೇನೆ. ಹಾಲೆಲೂಯಾ ಪ್ರಿಯ ಪವಿತ್ರಾತ್ಮನೇ, ಲವಿಂಗ್ ಹೋಲಿ ಸ್ಪಿರಿಟ್, we thank you. We thank you. We thank you, O Lord. ನಿನಗೆ ಮಹಿಮೆ ಈ ಸಮಯದಲ್ಲಿ. ನಿನ್ನ ಮಹಿಮೆಯಾಗಿ ಚಲಿಸಿದ್ದೆ, ಕಟ್ಟುಗಳಿಂದ ಬಿಡುಗಡೆ ತಂದಿದ್ದೆ. ಯೇಸುವಿನ ನಾಮದಲ್ಲಿ ಆಮೆನ್, ಆಮೆನ್. ದಯಮಾಡಿ ಕೂತ್ಕೊಳ್ರಿ. ಹಾಲೆಲೂಯಾ ಹಾಲೆಲೂಯಾ. ದೇವರ ಮಹಿಮೆ ಶಕ್ತಿಯುತವಾಗಿ ಸ್ಥಳದಲ್ಲಿದೆ ರೀ. ಚಪ್ಪಾಳೆ ತಟ್ಟಿ ಇನ್ನೊಂದು ಆವರ್ತಿ ಪರಿಶುದ್ಧಾತ್ಮನಿಗೆ ವಂದನೆ ಸಲ್ಲಿಸೋಣ ಜೋರಾಗಿ. ಹಾಲೆಲೂಯಾ. ಓಕೆ, ಕರ್ತನಿಗೆ ಸ್ತೋತ್ರ. ಈ ಸಮಯದಲ್ಲಿ ಯೇಸು ಸ್ವಲ್ಪ ಲೇಟ್ ಆಗ್ಬೋದ್ರಿ, ಇನ್ನೊಂದು 5-10 ನಿಮಿಷ. ಹಾಂ ರೈಟ್. ವಿತೌಟ್ ಪರ್ಮಿಷನ್ ಐ ಕಾಂಟ್ ಡೂ ಎನಿಥಿಂಗ್ ಅಂತ. ಹಾಲೆಲೂಯಾ. ಓಕೆ, ಬೈಬಲ್ ಹೇಳುತ್ತದೆ ಯೇಸು ಆ ಕತ್ತೆಯನ್ನು ಬಿಚ್ಚಿ ನನ್ನ ಬಳಿಗೆ ತನ್ರಿ ಎಂಬುದಾಗಿ ಯೇಸು ಹೇಳ್ದ. ಆತನು ಬಿಡುಗಡೆ ನಾಯಕನು. ಹಾಲೆಲೂಯಾ. ಎರಡನೇದಾಗಿ, ಬಿಚ್ಚಲ್ಪಟ್ಟ ಕತ್ತೆಗೆ ಯೇಸು ಅದನ್ನು ಹತ್ತಿದ ಅಂತ ಬೈಬಲ್ ಹೇಳುತ್ತದೆ. ಆಮೇನ್. ಯೇಸು ಹತ್ತಿದ ಮೇಲೆ ಅದರ ವೈಭವವೇ ಬದಲಾಯಿತು. ಓದಿ ಈ ಸಮಯದಲ್ಲಿ ಮತ್ತಾಯ 21 ಮೊದಲ ವಚನ ಮತ್ತೆ ತಿರುಗಿ ಓದೋಣ. ಮತ್ತಾಯ 21 ಮೊದಲ ವಚನದಿಂದ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆಯ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೆತ್ಫಗೆಗೆ ಬಂದಾಗ ಯೇಸು 2 ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡುಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ, ಇವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ. ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು ಎಂದು ಹೇಳಿ ಕಳುಹಿಸಿದನು. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತು ಏನೆಂದರೆ, ಚೀಯೋನ್ ನಗರಿಗೆ, ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಕತ್ತೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು. ಹಾಲೆಲೂಯಾ. ಬಿಚ್ಚಿದ ಮೇಲೆ ಅದಕ್ಕೊಂದು ಮಹಿಮೆ ಬಂತಲ್ಲಿ. ಹಾಲೆಲೂಯಾ. ಇದುವರೆಗೂ ನಿಮ್ಮ ಜೀವನದಲ್ಲಿ ನೀವು ಯಾವ ಮಹಿಮೆ ಕಾಣಲಿಲ್ವೋ, ಇವತ್ತಿನಿಂದ ಅದನ್ನು ಕಾಣಲಿಕ್ಕಿದ್ದೀರಿ.
ಹಾಲೆಲೂಯಾ. ಕತ್ತೆಗೆ ಅದುವರೆಗೆ ಯಾರು ಬಟ್ಟೆ ಹಾಸ್ಲೇ ಇಲ್ರಿ. ಓದಮ್ಮ, ಕಂಟಿನ್ಯೂ ಓದಲ್ಲಿಂದ. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಕತ್ತೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಿಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಹಾಲೆಲೂಯಾ. ಕೇಳಿಸಿಕೊಳ್ಳ್ರಿ, ಕತ್ತೆಗೆ ಎರಡನೆಯದಾಗಿ ಬಿಚ್ಚಲ್ಪಟ್ಟ ಮೇಲೆ ಅದಕ್ಕೊಂದು ಮಹಿಮೆ ಬಂತು, ಒಂದು ವೈಭವ ಬಂತು. ಕೇಳಿಸಿಕೊಳ್ಳ್ರಿ, ನೀವು ಹೇಳ್ಬೋದು, ನಾವು ಇದುವರೆಗೆ ಯಾವ ವೈಭವ ಕಾಣಲಿಲ್ಲ, ಯಾವ ಆಶೀರ್ವಾದ ಕಾಣಲಿಲ್ಲ, ಯಾವ ಅದ್ಭುತ ಕಾಣಲಿಲ್ಲ, ನಮ್ಮ ಜೀವನದಲ್ಲಿ ಯಾವುದೇ ವಿಧವಾದ ವೈಭವ ನನ್ನ ಜೀವನದಲ್ಲಿ ಕಾಣಲೇ ಇಲ್ಲ. ಕೇಳಿಸಿಕೊಳ್ಳ್ರಿ, ಇವತ್ತು ನಿಮ್ಮ ಮೇಲೆ ಯೇಸುವಿನ ರಕ್ತದ ಬಲವು, ಆತನ ಆತ್ಮನ ಬಲ ನಿಮ್ಮ ಮೇಲೆ ಬಂದಿರುವುದರಿಂದ ಇವತ್ತಿನಿಂದ ನೀವು ತಿಳಿದುಕೊಳ್ಳ್ರಿ, ನಾನು ವೈಭವದಲ್ಲೇ ಇರ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಯಾರೋ ಕಳೆದ ವರ್ಷದಲ್ಲಿ ಒಂದು ಸ್ಟೋರಿ ಬರೆದಿದ್ರು, ತುಂಬ ಚೆನ್ನಾಗಿತ್ತು. ಕತ್ತೆ ಯೇಸು ಸ್ವಾಮಿ ಕುಂತ ಮೇಲೆ ಅದು ಬಟ್ಟೆ ಹಾಸ್ತಾ ಇದ್ರು. ಅದು ಏನಾಗಿತ್ತಂದರೆ ಗರಿಗಳು ಹಾಕ್ತಾ ಇದ್ರು. ಅದು ಹೆಜ್ಜೆ ಇಡಬೇಕಾದ್ರೆ ಒಂದೊಂದು ಬಟ್ಟೆ, ಹೆಜ್ಜೆ ಇಡಬೇಕಾದ್ರೆ ಒಂದೊಂದು ಬಟ್ಟೆ. ಕತ್ತೆಗೆ ಹೆಂಗಂದ್ರೆ ಇಲ್ಲ, ಎಂಥ ಒಂದು ಜೀವನ ನಂದಲ್ವಾ, ನಾನೇ ಗ್ರೇಟು ನೋಡು, ನಾನು ಇದುವರೆಗೂ ನಾನು ಯಜಮಾನನ ತಿಳಿದುಕೊಂಡಿಲ್ಲ, ನಾನು ಎಂಥ ವ್ಯಕ್ತಿ ಅಂತೇಳಿ. ನಾನು ಯಜಮಾನ ಸುಮ್ಮನೆ ಕಟ್ ಹಾಕಿದ, ನನಗೆ ಯಜಮಾನ ನನಗೆ ಕಟ್ ಹಾಕಿ ಇಟ್ಟಿದ್ದ. ಈ ಜನರಿಗೆ ಅರ್ಥ ಆಗಿದೆ ನಾನು ಯಾರು ಅಂತೇಳಿ. ನಾನು ಕಾಲು ಇಡಬೇಕಾದ್ರೆ ಏನಾಗ್ತಾ ಇದ್ದಾರೆ, ಕಾರ್ಪೆಟ್ಗಳೇ. ಹಾಲೆಲೂಯಾ. ನಾನು ಕಾಲು ಇಡಬೇಕಾದ್ರೆ ತಮ್ಮ ಮೇಲಿರುವ ದುಪ್ಪಟ್ಟವನ್ನು ಹಾಕ್ತಾ ಇದ್ದಾರೆ. ನಾನು ಕಾಲು ಇಡಬೇಕಾದ್ರೆ ಅವರ ಮನೆಯಲ್ಲಿರುವಂಥ ಕಾರ್ಪೆಟ್ಗಳು, ಚಾದರ್ಗಳು ತಂದು ಹಾಕ್ತಾ ಇದ್ದಾರೆ. ಅಲ್ಲಿ ಎಣ್ಣೆ ಮರದಿಂದ ಆ ಒಂದು ಗರಿಗಳನ್ನು ತಂದು ನನ್ನ ಕಾಲು ಕೆಳಗಡೆ ಹಾಕ್ತಾ ಇದ್ದಾರೆ. ತುಂಬ ವೈಭವದಿಂದ ಖುಷಿಯಾಗಿ ಹೆಜ್ಜೆ ಇಡ್ತಾ ಇತ್ತು. ಹೆಜ್ಜೆ ಇಟ್ಟರೆ ಸಾಕು ಕಾರ್ಪೆಟ್ಟು. ಹಾಲೆಲೂಯಾ. ಅಲ್ಲೇನಿತ್ತು, ಬರಿ ಪೆಟ್ಟು, ಇಲ್ಲಿ ಕಾರ್ಪೆಟ್ಟು. ಹಾಲೆಲೂಯಾ. ಅರ್ಥ ಆಯ್ತಾ? ಯಜಮಾನನ ಮನೇಲಿ ಏನಿತ್ತು, ಬರೀ ಪೆಟ್ಟು, ಇಲ್ಲಿ ಕಾರ್ಪೆಟ್ಟು. ಹೆಜ್ಜೆ ಇಟ್ಟರೆ ಒಂದು ಕಾರ್ಪೆಟ್ಟು, ಹೆಜ್ಜೆ ಇಡಬೇಕಾದ್ರೆ ಕಾರ್ಪೆಟ್. ಕತ್ತೆ ತಿಳ್ಕೊತಾ, ಹಬ್ಬ ನಾನು ಎಂಥ ಗ್ರೇಟ್ ಇದ್ದೇನಲ್ವಾ. ಮರು ದಿವಸ ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗಿ ಕತ್ತೆಯಿಂದ ಕೆಳಗಿಳಿದ್ರು. ಆವಾಗ ಏನಾಯ್ತಂದರೆ ಅದನ್ನು ಬಿಟ್ಟುಬಿಟ್ರು. ಬಿಟ್ಟ ಮೇಲೆ ಏನಾಯಿತು, ಮರು ದಿವಸ ಆ ಕತ್ತೆ ಇನ್ನೊಂದು ಕತ್ತೆಗೆ ಹೇಳ್ತಾ ಇತ್ತಂತೆ, ನೋಡು ನಿನ್ನೆ ಎಲ್ಲ ಜನ ಕಾರ್ಪೆಟ್ ಹಾಕಿಸ್ತಾ ಇದ್ರು, ಇವತ್ತು ತಿಪ್ಪೆಯಲ್ಲಿ ಬಂದು ನಿಂತ್ಕೊಂಡ್ರು ಯಾರು ಕ್ಯಾರೇ ಅಂತ ಕೇಳ್ತಾ ಇಲ್ಲ. ಆ ಪಕ್ಕದಲ್ಲಿ ನಿಂತು ಕತ್ತೆ ಹೇಳ್ತಂತಲ್ಲೇ, ಮಗನೇ ನಿನ್ನ ಮೇಲೆ ಏಸು ಕುಂತಿದ್ದ, ಅದಕ್ಕೆ ಕಾರ್ಪೆಟ್ ಹಾಕಿದ್ರು. ನೀ ಗ್ರೇಟ್ ಅಲ್ಲ, ನಿನ್ನ ಮೇಲೆ ಏಸು ಇದ್ದಿದ್ದರಿಂದ ನಿನಗೊಂದು ಮಹಿಮೆ. ಹಾಲೆಲೂಯಾ. ನೀನು ಗ್ರೇಟ್ ಅಲ್ಲ, ನಿನ್ನ ಮೇಲೆ ಏಸು ಕುಂತಿದ್ರು, ಅದಕ್ಕೆ ಕಾರ್ಪೆಟ್ ಹಾಸ್ತಾ ಇದ್ರು. ಇವಾಗ ಏಸು ಇಳಿದು ಹೋದ್ರು, ನಿನಗೆ ಯಾವ ಬೆಲೆ ಇಲ್ಲ. ಕೇಳಿಸಿಕೊಳ್ಳ್ರಿ, ನಿಮಗೆ ಬೆಲೆ ಯಾವಾಗಿದೆ ಗೊತ್ತಾ? ಏಸು ನಿನ್ನಲ್ಲಿರುವಾಗ. ಹಾಲೆಲೂಯಾ. ನಿಮಗೆ ಬೆಲೆ ಯಾವಾಗಿದೆ ಗೊತ್ತಾ? ಪರಿಶುದ್ಧಾತ್ಮನಲ್ಲಿ ನಡೆಯುವಾಗ. ನಿಮಗೆ ಯಾವಾಗ ವೈಭವ ಇದೆ ಗೊತ್ತಾ? ಆತನೊಟ್ಟಿಗೆ ನಡೆಯುವಾಗ. ಯಾಕೆಂದ್ರೆ ಆತನಿಲ್ಲ ಅಂದ್ರೆ ಯಾವ ವೈಭವ ಇಲ್ಲ, ಆತನಿಲ್ಲ ಅಂದ್ರೆ ಯಾವ ಮಹಿಮೆ ಇಲ್ಲ, ಆತನಿಲ್ಲ ಅಂದ್ರೆ ಯಾವ ಆಶೀರ್ವಾದವಿಲ್ಲ, ಆತನಿಲ್ಲ ಅಂದ್ರೆ ಯಾವುದೇ ವಿಧವಾದಂತ ನಡೆಸುವಿಕೆ ನಿಮಗಿಲ್ಲ. ಹಾಲೆಲೂಯಾ. ಎಲ್ಲಿಯವರೆಗೂ ಯೇಸು ಕತ್ತೆ ಮೇಲಿದ್ರು ಅಲ್ಲಿಯವರೆಗೆ ವೈಭವವೇ ವೈಭವ. ಹಾಲೆಲೂಯಾ. ಅಲ್ಲಿಯವರೆಗೂ ಸಂಭ್ರಮವೇ ಸಂಭ್ರಮ. ಅಲ್ಲಿವರೆಗೂ ಅದು ಕಾಲಿಟ್ಟಲೆಲ್ಲ ಕಾರ್ಪೆಟ್ಗಳೇ ಹಾಕ್ತಾ ಇದ್ರು. ಅದು ನಡೆಯುವ ಸ್ಥಳದಲ್ಲೆಲ್ಲ ಜನ ಹೊಸನ್ನ ಚೀರ್ತಾ ಇದ್ರು. ಅದಕ್ಕೆ ಹೆಂಗಂದ್ರೆ ಹಬ್ಬ ಎಷ್ಟು ಕೂಗ್ತಾ ಇದ್ದಾರಲ್ವ, ಅದು ಗೊತ್ತಿರಲಿಲ್ಲ ಯೇಸು ಅದರ ಮೇಲಿದ್ದಾನೆ. ಹಾಲೆಲೂಯಾ. ಇವತ್ತು ಸೈತಾನ ನಡುಗಿ ನೋಡಿ ಸೈತಾನಿನ ಭಯ ಬೀಳ್ತಾ ಇದ್ದಾನೆ, ನಿನ್ನಲ್ಲಿ ಯೇಸು ಇರುವುದರಿಂದಲೇ. ಹಾಲೆಲೂಯಾ. ನೀನು ಆರೋಗ್ಯದಲ್ಲಿದ್ದೀಯಾ, ಡಾಕ್ಟರ್ ಕೊಟ್ಟ ಒಂದು ಮೆಡಿಸನ್ ಇಂದಲ್ಲ, ಯೇಸುವಿನ ಬಾಸುಂಡೆಯಿಂದ.
ಇವತ್ತು ನಿನ್ನ ಒಂದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಾ? ನಿನ್ನ ಜ್ಞಾನದಿಂದಲ್ಲ, ಆತನ ಆಶೀರ್ವಾದದಿಂದ. ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ಒಂದು ಒಳ್ಳೆ ಕಾರ್ಯ ನಡೀತಾ ಇದೆಯಾ? ನಿನ್ನಲ್ಲಿರುವ ಸಾಮರ್ಥ್ಯದಿಂದಲ್ಲ, ಪರಿಶುದ್ಧಾತ್ಮನ ಬಲದ ಮೂಲಕವಾಗಿ. ಒಂದು ವೇಳೆ ಆತನಿಲ್ಲ ಅಂದರೆ ಜೀರೋ. ಹಲ್ಲೆಲೂಯಾ. ಆತನಿದ್ದಾನಂದ್ರೆ ಫುಲ್ ಹೀರೋ. ಹಲ್ಲೆಲೂಯಾ. ಆತನಿದ್ದಾನಂದ್ರೆ ಫುಲ್ ಹೀರೋ. ಕಾರಣ ಏನಂದ್ರೆ ಯೇಸು ನನ್ನಲ್ಲಿ ಬಂದಾಗ ನನಗೊಂದು ವೈಭವದ ಜೀವಿತವಿದೆ. ಆಮೇನ್. ನನಗೆ ಯೇಸು ನನ್ನ ಜೀವನದಲ್ಲಿ ಬಂದಾಗ ನಮಗೆ ಆಶೀರ್ವಾದದ ಜೀವಿತವಿದೆ. ಈ ಪಾಮ್ ಸಂಡೆ ಅಂದರೆ ಕತ್ತೆ ಬಿಚ್ಚು ಯೆರೂಸಲೇಮಿಗೆ ತೆಗೆದುಕೊಂಡು ಹೋದದಲ್ಲ. ಇದು ಪಾಮ್ ಸಂಡೆ ಗರಿಯ ಒಂದು ಏನು ಹೇಳ್ತಾರೆ, ಖರ್ಜೂರದ ಗರಿ. ಇದು ನನಗೆ ಖರ್ಜೂರ ಗರಿ. ಹಲ್ಲೆಲೂಯಾ. ಇದು ನನ್ನ ಜೀವಿತಕ್ಕೆ ಖರ್ಜೂರದ ಗರಿ. ಇದು ನನ್ನ ಜೀವಿತಕ್ಕೆ ಪಾಮ್ ಸಂಡೆ. ಇದು ಅಂದರೆ ಬಿಡುಗಡೆಯ ಸಂಡೆ, ಆಶೀರ್ವಾದದ ಸಂಡೆ, ಅದ್ಭುತದ ಸಂಡೆ. ಹಲ್ಲೆಲೂಯಾ. ಮಹತ್ಕಾರ್ಯದ ಸಂಡೆ. ಓ ದೇವರ ಮಹಿಮೆಯಿಂದ ತುಂಬಲ್ಪಡುವಂಥ ಸಂಡೆ. ಆಮೇನ್. ಹಲ್ಲೆಲೂಯಾ. ಎರಡು ಕಾರ್ಯಗಳನ್ನು ಗಮನಿಸ್ತೇವೆ. ಯೇಸು ಬಿಚ್ಚುವುದಕ್ಕಾಗಿ ಉದ್ದೇಶವುಳ್ಳವನಾಗಿದ್ದಾನೆ. ಎರಡನೇದಾಗಿ ಏನು? ಆತನು ಬಿಚ್ಚುವಾಗ ನನಗಾಗಿ ಒಂದು ವೈಭವವನ್ನಿಟ್ಟಿದ್ದಾನೆ. ಹಲ್ಲೆಲೂಯಾ. ಒಂದು ವೈಭವವನ್ನು ಆತನಿಟ್ಟಿದ್ದಾನೆ. ಒಂದು ಮಹಿಮೆಯ ಜೀವಿತವನ್ನು ಆತನಿಟ್ಟಿದ್ದಾನೆ. ಒಂದು ಆರೋಗ್ಯದ ಜೀವಿತವನ್ನಿಟ್ಟಿದ್ದಾನೆ. ಆಶೀರ್ವಾದದ ಜೀವಿತವನ್ನಿಟ್ಟಿದ್ದಾನೆ. ಅದ್ಭುತದ ಜೀವಿತವನ್ನಿಟ್ಟಿದ್ದಾನೆ. ಹಲ್ಲೆಲೂಯಾ. ಎಲ್ಲ ವಿಧವಾದ ಮಹಿಮೆಯ ಜೀವಿತವನ್ನು ಆತನಿಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲ ವಿಧದಲ್ಲಿಯೂ ಕೂಡ ಮಹಿಮೆ, ಎಲ್ಲ ವಿಧದಲ್ಲಿ ಕೂಡ ವೈಭವ, ಎಲ್ಲ ವಿಧದಲ್ಲಿ ಕೂಡ ಆಶೀರ್ವಾದ. ಏಕೆಂದರೆ ಆತನು ನನ್ನನ್ನು ಬಿಚ್ಚಿದ್ದಾನೆ. ನನ್ನೊಳಗಡೆ ಯೇಸು ಬಂದಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಆತನ ಜೊತೆಲಿರುವಾಗ ಏನಿದೆ ಗೊತ್ತಾ? ಸಕಲ ಆಶೀರ್ವಾದ ನನಗಿದೆ. ಅದಕ್ಕೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯದ 3ನೇ ವಚನ ಓದೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಕ್ರಿಸ್ತ ಯೇಸು ಕೇಳಿಸಿಕೊಳ್ಳ್ರಿ. ವೈಭವ ಹೆಂಗಿದೆ ಗೊತ್ತಾ? ಯೇಸು ನನ್ನೊಳಗಡೆ ಬರುವಾಗ ಏನು ಬರ್ತಾ ಇದೆ? ಪರಲೋಕದ, ಕೇಳಿಸಿಕೊಳ್ಳ್ರಿ, ಪರಲೋಕದ ಸಕಲ ಆತ್ಮೀಯ ಎಲ್ಲ ವರಗಳು, ಎಲ್ಲ ಆಶೀರ್ವಾದಗಳು ನನ್ನೊಳಗಡೆ ಬರ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. LIC ಬಾಂಡ್ ತಂದೆ ಹೇಳ್ತೇವೆ, 1,00,000 ರೂಪಾಯಿ ಬಾಂಡ್ ಮಾಡಿದ್ದಾನೆ, ಅದು ನೀವು ಸತ್ತ ಮೇಲೆ ಡ್ರಾ ಆಗ್ತದೆ. ಅರ್ಥ ನೆನ್ಪಿಡ್ರಿ. ಹಲ್ಲೆಲೂಯಾ. ನೀ ಇದ್ದಾಗ ಏನು ನೋಡಲ್ಲ, ಬರೀ ಬಾಂಡ್ ನೋಡಬೇಕಾಗ್ತದೆ. 1,00,000 ಬಾಂಡ್ ಇದೆ, 1,00,000 ಬಾಂಡ್ ಇದೆ. ನೀನು ಸತ್ತ ಮೇಲೆ ಅದು ಡ್ರಾ ಆಗ್ತದೆ ಅಷ್ಟೇ. ಹಲ್ಲೆಲೂಯಾ. ಆ ರೀತಿ ಅಲ್ಲ. ಪರಲೋಕದ ಆಶೀರ್ವಾದ ಹೆಂಗಿದೆ ಗೊತ್ತಾ? ಯೇಸು ನಿನ್ನೊಳಗಡೆ ಬರುವಾಗ, ಇಂಗ್ಲಿಷ್ ಬೈಬಲಲ್ಲಿ ಒಂದು ಕಡೆ ಹೇಳ್ತದೆ, ಆತನು ಪರಲೋಕದಲ್ಲಿನ ಸಕಲ ಆಶೀರ್ವಾದಗಳು ತೆಗೆದುಕೊಂಡು ಬಂದಿದ್ದಾನೆ. ಯೇಸು ಹಾಗೆ ಬರಲಿಲ್ಲರಿ. ನಮ್ಮೊಳಗಡೆ ಬರುವಾಗ ಪರಲೋಕದ ವೈಭವ ನಮಗೆ ತಂದಿದ್ದಾನೆ. ನಾನು ಅದನ್ನು ಸಂತೋಷ ಪಡಬೇಕು. ನಾನು ಸಂತೋಷ ಪಡ್ತಾ ಇಲ್ಲ ಅಂದರೆ, ಕತ್ತೆ ಮೇಲೆ ಯೇಸು ಇಲ್ಲದೆ ಇರುವಾಗ ಯಾವ ಸಂಭ್ರಮ ಇರಲಿಲ್ಲ. ಅದೇ ರೀತಿಯಲ್ಲಿ ನಾವು ಯೇಸುವನ್ನೆಲ್ಲೋ ಕಳ್ಕೊಂಡಿದ್ದೀವಿ ಅಂತ ಅರ್ಥ. ಇಲ್ಲ, ನಾನು ಎಲ್ಲೋ ಏನೋ ಲಾಸ್ ಆಗಿದ್ದೇನೆ ಅಂತ ಅರ್ಥ. ಅದಕ್ಕೆ ಎಚ್ಚರವಾಗಿರಿ. ಯೇಸು ನನ್ನಲ್ಲಿದ್ದಾನಂದರೆ ಸಂಭ್ರಮವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲ್ಲ. ಎಲ್ಲರೂ ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲರೇ. ನೀನು ಎಲ್ಲವ ನೋಡಿಕೊಳ್ಳುವೆ, ನನಗೆಲ್ಲವ ನೋಡಿಕೊಳ್ಳುವೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನನಗೆಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲರೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲರೇ. ತಾಯಿ ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ತಾಯಿಯು ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು
ಸೋತು ನಾ ಹೋಗಲಾರೆ, ಯೇಸು ನನ್ನಲ್ಲಿ ನೀನಿರಲು ಮನ ಸೋತು ನಾ ಹೋಗಲಾರೆ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾವು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನನ್ನಲ್ಲಿ ಯೇಸು ಇದ್ದಾನಂದರೆ ವೈಭವನೇ ಇದೆ ರೀ. 1996 ಯೇಸುವನ್ನು ಕಂಡುಕೊಂಡೆ. 1998 ಸೇವೆಗಾಗಿ ನಾನು ಒಪ್ಪಿಸಿಕೊಟ್ಟಿಲ್ಲ. ಎಷ್ಟೋ ಜನ ನೀವಿನ್ನೂ ಲೋಕನೇ ನೋಡಿರಲಿಲ್ಲ. ಆವಾಗ ನಾನು ಸೇವೆಗೆ ಬಂದವನು. ಸೇವೆಗೆ ಬಂದಾಗ ಯಾವ ವೈಭವ ಇರಲಿಲ್ಲ. ಮನೆ ಬಿಟ್ಟು ಬೆಂಗಳೂರಿಗೆ ಸೇವೆಗಾಗಿ ಹೋದಾಗ 3 ಜೊತೆ ಬಟ್ಟೆ ಅವು ಹೆಂಗಿದ್ದು ಗೊತ್ತರಿ, ಅಂಗಿ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡಿಲ್ಲ ಅದು ನಡೀತಿತ್ತು. ಇಷ್ಟುದ್ದ ಅಂಗಿ ಇತ್ತದು. ಹಲ್ಲೆಲೂಯಾ. ಅಂದರೆ ಆ ಪರಿ ಲೈಫು. 3 ಜೊತೆ ಬಟ್ಟೆ ಎತ್ಕೊಳೋದೆ, ಏನು ಗೊತ್ತಿಲ್ಲ, ಯಾವ ಒಂದು ಆಶೀರ್ವಾದವಿಲ್ಲದ ಜೀವಿತ, ಏನು ಇರಲಿಲ್ಲ. ಆದರೆ ಯಾವಾಗ ಯೇಸುವಿಗಾಗಿ ನಿಂತುಕೊಂಡೆನೋ, ಏನು ನನ್ನ ಕುಟುಂಬ ಕೊಡಲಿಲ್ವೋ, ಏನು ನನ್ನ ತಂದೆ ತಾಯಿಗಳು ಕೊಡಲಿಲ್ವೋ, ಏನು ನನ್ನ ಎಜುಕೇಷನ್ ಕೊಡಲಿಲ್ವೋ, ಯೇಸು ಅದು ನನಗೆ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ಕೇಳಿಸಿಕೊಳ್ಳ್ರಿ, ಇದುವರೆಗೂ ನಿಮ್ಮ ಪಾಸ್ಟರ್ ಹಣಕ್ಕಾಗಿ ಯಾರ ಮುಂದೆ ಡಿಮಾಂಡ್ ಮಾಡಲಿಲ್ಲ. ಯಾರ ಮುಂದೆ ಕೂಡ ಹಣಕ್ಕಾಗಿ ಕೈ ಚಾಚಲೇ ಇಲ್ಲ. ಹಣಕ್ಕಾಗಿ ಯಾವುದೋ ಒಂದು ಬಿಳಿ ಚರ್ಮದವರ ಹಿಂದೆ ಹೋಗಲಿಲ್ಲ. ನನಗೊಂದು ಗೊತ್ತು, ಯೇಸು ನನ್ನಲ್ಲಿರುವಾಗ ವೈಭವ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತ ಹೇಗೆ ಇರ್ಬೋದು, ಏನೇ ಇರ್ಬೋದು, ಇವತ್ತು ನಂಬಿರಿ, ಇವತ್ತಿನಿಂದ ಬದಲಾಗಲಿಕ್ಕಿದೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಡೆಲ್ಲಿಯಿಂದ ಬೆಂಗಳೂರು ಬಂದಿದ್ದ ಬೆನ್ನಿನವ್ರ ಮೀಟಿಂಗ್ಗೆ. ಇವತ್ತು ನೀವು ಹಿಂತಿರುಗುವಾಗ ಏನು ಇಲ್ಲ ಅನ್ನೋ ರೀತಿಯಲ್ಲಿ ಅನಿಸ್ಬೋದು. ಅವರು ಬಂದಾಗ ಅವ್ರು 2 ಕಾಲುಗಳಿರಲಿಲ್ಲ ರೀ. ಕುಂಟ ವ್ಯಕ್ತಿ. ಕುಂಟೆ ಇರಬೇಕಾಗಿದ್ದರೆ ಬೆನ್ನಿನವ್ರ ಮೀಟಿಂಗಲ್ಲಿ ಅನೇಕರು ನಡಿಲಿಕ್ಕೆ ಪ್ರಾರಂಭಿಸಿದರು. ಅನೇಕ ಕುರುಡರು ನೋಡ್ತಾ ಇದ್ದರು. ಆವಾಗ ವ್ಯಕ್ತಿ ತುಂಬ ನೋವಾಗ್ತಾ ಇತ್ತು. ಎಲ್ಲರೂ ನಡೀತಾ ಇದ್ದಾರಲ್ವ, ಎಲ್ಲರೂ ನೋಡ್ತಾ ಇದ್ದಾರೆ, ನನಗೆ ಯಾವ ಅದ್ಭುತನೇ ಆಗಲಿಲ್ಲ. ಆ ವ್ಯಕ್ತಿ 3 ದಿನ ಮೀಟಿಂಗ್ ಮುಗೀತು. ಆವಾಗ ಡೆಲ್ಲಿ ಟ್ರೈನ್ ಹತ್ತಿ ಆತನು ಹೋಗ್ಲಿಕ್ಕೆ ಪ್ರಾರಂಭಿಸಿದ. ರಾತ್ರಿ ಮಲಗಬೇಕಾದ್ರೆ ಹೇಳಿದೆ, ಸ್ವಾಮಿ, ಬೆನ್ನಿನವ್ರ ಮೀಟಿಂಗಲ್ಲಿ ಅಷ್ಟು ಜನರೇ ಮುಟ್ಟಿದ್ದಿ, ನನಗೂ ಕೂಡ ಮುಟ್ಟಬೇಕಾಗಿತ್ತಲ್ವ, ಈ ರಾತ್ರಿ ನನ್ನನ್ನು ಮುಟ್ಟು ಅಂತೇಳಿ ಟ್ರೈನಲ್ಲಿ ಮಲ್ಕೊಂಡಂತೆ. ಮಲ್ಕೊಂಡಿರ್ಬೇಕಾದ್ರೆ ರಾತ್ರಿ ಯಾರೋ ಬಂದು ಕಾಲು ಎಳೆದಂಗೆ ಆಗ್ತಾ ಇತ್ತಂತ್ರಿ. ಎದ್ದು ಕೂತ್ಕೊಂಡಂತೆ, ಕಾಲು ಮಾಡಿಸ್ತಾ ಇದೆ, ಚಾಸ್ತಾ ಇದೆ. ಟ್ರೈನಲ್ಲಿ ಮೇಲ್ಗಡೆ ಆತನು ಮಲ್ಕೊಂಡು ನಾನು ಕೆಳಗಡೆ ಜಂಪ್ ಮಾಡಿ ಇಡೀ ಟ್ರೈನಲ್ಲಿ ಕಂಪಾರ್ಟ್ಮೆಂಟಲ್ಲಿ ಇದ್ದವ್ರು ಹೇಳಿ ಸ್ಟಾರ್ಟ್ ಮಾಡಿದಂತೆ, ನನಗೆ ಯೇಸು ಗುಣ ಮಾಡಿದ್ದಾನೆ, ಇವತ್ತು ಯೇಸು ನಿನ್ನನ್ನು ಮುಟ್ಟಿದ್ದಾನೆ. ನಿನಗೆ ಅದ್ಭುತ ಕಾಣಲಿಕ್ಕಿಲ್ಲ ಅಥವಾ ಅದ್ಭುತ ಇಲ್ಲ ಅನ್ನುವ ರೀತಿಯಲ್ಲಿ ಅನಿಸ್ಬೋದು. ಏನು ಫೀಲ್ ಆಗಲಿಕ್ಕಿಲ್ಲ. ನಿನ್ನ ಮನೆಗೆ ಹೋಗುವಾಗಲೇ ಅದ್ಭುತವಾಗ್ಬೋದು. ಇವತ್ತು ರಾತ್ರಿ ಮಲಗಿ ಏಳುವಾಗಲೇ ನಿನಗೆ ಅದ್ಭುತವಾಗ್ತದೆ. ಆ ನಂಬಿಕೆಯಿಂದ ಹಿಂತಿರುಗ್ರಿ. ಹಲ್ಲೆಲೂಯಾ. ಆಯಿತು ಒಂದು ನಿರಾಸೆಯಿಂದ ಹೋಗಬೇಡ್ರಿ. ನನ್ನ ಜೀವಿತ ಇಷ್ಟೇ ಅಂತ ತಿಳ್ಕೊಳ್ಬೇಡ್ರಿ. ಯೇಸು ನಾಮದಲ್ಲಿ ಒಬ್ಬ ದೇವ ಸೇವಕನಾಗಿ ನಿಮ್ಮ ಮೇಲೆ ನಾನು ಎಲ್ಲ ಆಶೀರ್ವಾದವನ್ನು ಘೋಷಿಸ್ತಾ ಇದ್ದೇನೆ. ಏನು ನಡೀಲಿಲ್ಲ ಅಂತ ತಿಳ್ಕೊಳ್ಬೇಡ್ರಿ. ನೀವು ಇವತ್ತು ವಾಪಸ್ ಹೋಗುವಾಗಲೇ, ಮಲಗಿ ಏಳುವಾಗಲೇ ಏನೋ ಒಂದು ಕಾರ್ಯ ನಡೀಲಿಕ್ಕಿದೆ. ನಾವೆಲ್ಲರೂ ಕೈಗಳ ಮೇಲೆ ಕೆತ್ತಿ ಹೇಳೋಣ, ಇವತ್ತು ಏನೋ ಒಂದು ದೊಡ್ಡ ಮಹಿಮೆಯ ಕಾರ್ಯವು ಜರುಗಲಿಕ್ಕಿದೆ. ಆಮೆನ್. ಕರ್ತನಿಗೆ ಮಹಿಮೆ. ಈ ಸಮಯದಲ್ಲಿ ವಿಶೇಷವಾಗಿ ದೇವರು ಇವತ್ತು ನಿಜವಾಗಲೂ ಒಂದು ಅದ್ಭುತವಾದ ಸಂದೇಶ, ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟ ಆರಾಧನೆ ನಮ್ಮ ನಡೆಸಿದ್ದಾನೆ. ಕರ್ತನಿಗೆ ಸ್ತೋತ್ರವಾಗಲಿ.